ಹಾಯ್ ಫ್ರೆಂಡ್ಸ್, ಕಲ್ಪತರು ಕುಟುಂಬಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನಾನಿಲ್ಲಿ ಮೀಶೋದಿಂದ ಕೆಲವೊಂದು ಪ್ರಾಡಕ್ಟ್ಗಳನ್ನ ತರಿಸಿದ್ದೀನಿ. ಏನೆಲ್ಲ ತರಿಸಿದ್ದೀನಿ ಅನ್ನೋದು ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ, ಇಲ್ಲಿ ಕೆಲವು ಅಡುಗೆ ಮನೆಗೆ ಬೇಕಾಗಿರುವಂತಹ ಪ್ರಾಡಕ್ಟ್ಗಳಾಗಿರ್ಬೋದು. ನಾನು ಕೆಲವೊಂದು ಕುರ್ತಿಗಳನ್ನ ತರಿಸಿದ್ದೀನಿ. ಹಾಗೆ ಸಮ್ಮರ್ ಇರೋದ್ರಿಂದ ಮಕ್ಳಿಗೆ ಬೇಕಾಗಿರುವಂತಹ ಬಟ್ಟೆಗಳನ್ನೂ ತರಿಸಿದ್ದೀನಿ. ಏನೆಲ್ಲ ತರಿಸಿದ್ದೀನಿ ಅನ್ನೋದನ್ನ ನಿಮ್ಮ ಮುಂದೆ ಹಾಗೆ ಶೇರ್ ಮಾಡ್ಕೊತೀನಿ. ಬನ್ನಿ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಆಯಿಲ್ ಬಾಟಲ್ನ ತರಿಸಿದ್ದೀನಿ. ನನ್ನ ಹತ್ರ ಮುಂಚೆ ಸ್ಟೇನ್ಲೆಸ್ ಸ್ಟೀಲ್ ಆಯಿಲ್ ಬಾಟಲ್ ಇತ್ತು 1 ಲೀಟ್ರದ್ದು. ಬಟ್ 1 ಲೀಟ್ರ್ ತುಂಬ ಹುಡುಕ್ತಾ ಇದ್ದೆ, ನಂಗೆ ಸಿಗಲಿಲ್ಲ. ಹಾಗಾಗಿ ನನಗೆ ಇದು 500 ml ಇರೋಂಥದ್ದು ಆಯಿಲ್ ಬಾಟಲ್ ಸಿಕ್ತು. ನನಗೆ 2 ಥರ ಆಯಿಲ್ ಹಾಕ್ಕೊಳ್ಳೋದ್ರಿಂದ, ನಮ್ಮನೆ ಯೂಸ್ ಮಾಡೋದ್ರಿಂದ, ಕಡಲೆಕಾಯಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ನನಗೆ 2 ಬಾಟಲ್ ಬೇಕಾಗಿತ್ತು. ಹಾಗಾಗಿ 2 ಬಾಟಲ್ ಇರೋಂಥದ್ದನ್ನ ಹುಡುಕ್ತಾ ಇದ್ದೆ. 1 ಲೀಟ್ರ್ ಸಿಕ್ಕಲಿಲ್ಲ, ನನಗೆ 1/2 ಲೀಟ್ರ್ ಸಿಕ್ತು. ಹಾಗಾಗಿ ಗ್ಲಾಸ್ ಬಾಟಲ್ ಯೂಸ್ ಮಾಡಬೇಕು, ಒಳ್ಳೆಯದು ಅಂದ್ಬಿಟ್ಟು ಗ್ಲಾಸ್ ಬಾಟಲ್ನ ತರಿಸ್ದೆ. ಇದು ನೋಡ್ಬೋದು ನೀವು, ಯಾವ ರೀತಿ ಹಾಕ್ಬೋದು, ಯಾವ ರೀತಿ ತೆಗಿಬೋದು ಅಂತ. ಲಾಕ್ ಸಿಸ್ಟಮು ತುಂಬ ಚೆನ್ನಾಗಿದೆ. ಇದಕ್ಕೆ ಕಾಂಬೋ ಆಗಿ 3 ಸ್ಪೈಸ್ ಜಾರನ್ನು ಕೊಟ್ಟಿದ್ದಾರೆ. ನಾನು ಇದಕ್ಕೆ ಸಾಲ್ಟು ಮತ್ತು ಪೆಪ್ಪರ್ ಪುಡಿ ಮತ್ತು ಜೀರಾ ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಇನ್ನೊಂದು ಕೊಟ್ಟಿದ್ದಾರೆ, ಒಂದು ಪ್ಯಾನಲ್ಲು, ಒಂದು ಆಯಿಲ್ ಬ್ರಷು, ಹಾಗೆ ಒಂದು ಸ್ಪ್ಯಾಚುಲರ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ವರ್ತ್ ಅನ್ನಿಸ್ತು ನನಗೆ, ತಗೋಬೋದು ಅಂತ ಹೇಳಿ. ಇದನ್ನು ರೇಟ್ ಬಂದು 224 rupees ಅಷ್ಟೇ. ಚೆನ್ನಾಗಿದೆ, ತುಂಬಾ ವರ್ತ್ ಅಂತಲೇ ಅನ್ನಿಸ್ತು ನನಗೆ, ತಗೋಬೋದು ಆರಾಮಾಗಿ. ಓಕೆ ಫ್ರೆಂಡ್ಸ್, ನಾನು ಈ ಥರ ಸ್ಟೇನ್ಲೆಸ್ ಸ್ಟೀಲ್ ಇರುವಂತಹ ಒಂದು ರ್ಯಾಕ್ ತರಿಸಿದ್ದೀನಿ. ಇದು ಆಯಿಲ್ ಬಾಟಲ್ ಎಲ್ಲ ಇಟ್ಕೊಳ್ಳೋಕ್ಕೆ ಮತ್ತು ಸ್ಪೈಸ್ ಜಾರ್ ಎಲ್ಲ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ. ನನ್ನ ಹತ್ರ ಮುಂಚೆ 3 ಸ್ಟೆಪ್ಪು ಈ ಥರ ಸ್ಟ್ಯಾಂಡ್ ಇತ್ತು. ಹಾಗಾಗಿ ಅದು ತುಂಬ ಲಾಂಗ್ ಆಗುತ್ತೆ ಅಂಥೇಳಿ ಚಿಕ್ಕದಾಗಿ ಬೇಕಾಗಿರೋಂಥದ್ದನ್ನ ನಾನು ಹುಡುಕ್ತಾ ಇದ್ದೆ. ಹಾಗಾಗಿ ಇದು ಸಿಕ್ತು ನನಗೆ. ಇದು ತುಂಬಾ ಚೆನ್ನಾಗಿದೆ. ಇದು ರೇಟ್ ಬಂದುಬಿಟ್ಟು 256 rupees ಅಷ್ಟೇ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿ ಆಯಿಲ್ ಬಾಟಲು ಮತ್ತು ಸ್ಪೈಸ್ ಜಾರ್ ಬಾಟಲ್ನ ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ ಮತ್ತು ಇದು ತುಂಬ ಯುನೀಕ್ ಆಗಿದೆ. ಇದರಲ್ಲಿ ನಾನು ಹುಡುಕ್ತಾ ಇರುವಾಗ ನನಗೆ ಪ್ಲಾಸ್ಟಿಕ್ಕಲ್ಲೇ ಸಿಗ್ತಾಯಿತ್ತು, ಬಟ್ ನಮಗೆ ಗ್ಲಾಸ್ ಬಾಟಲಲ್ಲಿ ಬೇಕಾಗಿತ್ತು. ಹಾಗಾಗಿ ನನಗೆ ಗ್ಲಾಸ್ ಬಾಟಲಲ್ಲಿ ಹುಡುಕುವಾಗ ಇದು ಸಿಕ್ತು. ಇದು ನೋಡ್ಬೋದು ನೀವು, ಆಯಿಲ್ ಬಾಟಲ್ಸು. ಅಂದರೆ ನಾವು ದೋಸೆ ಮಾಡಬೇಕಾಗಲಿ ಅಥವಾ ಇಡ್ಲಿ ಪಡ್ಡು ಈ ಥರ ಮಾಡುವಾಗ ಪ್ಯಾನ್ಗೆ ಹಚ್ಚುವಂತಹ ಬ್ರಷಸ್ಸು ಅದರಲ್ಲೇ ಎಜ್ಜಿ ಹಚ್ಚುವಂಥದ್ದು. ಹಾಗಾಗಿ ನನಗೆ ತುಂಬ ಯುನೀಕ್ ಅನ್ನಿಸ್ತು. ಹಾಗಾಗಿ ಇದನ್ನು ತರಿಸ್ಕೊಂಡೆ. ಮತ್ತು ಇದರಲ್ಲಿ ನಿಮಗೆ ಕಾಂಬೋ ಆಫರಲ್ಲಿ 3 ಬಾಟಲ್ ಸಿಗುತ್ತೆ. ಒಂದು ಹನಿ ಬಾಟಲ್ಲು, ಒಂದು ಸ್ಪೈಸ್ ಏನಾದ್ರು ಹಾಕೋಬೋದು, ಒಂದು ಸಾಲ್ಟ್ ಬಾಟಲ್ಲು, ಒಂದು ಎಣ್ಣೆ ಆಯಿಲ್ ಹಾಕುವಂಥ ಬಾಟಲ್ ಸಿಗುತ್ತೆ. ಬಟ್ ನನಗೆ ಇಲ್ಲಿ ನಾನು ಯೂಸ್ ಮಾಡ್ಕೊಂಡಿರೋಂಥದ್ದು ಒಂದು ತುಪ್ಪ ಹಾಕ್ಕೊಳ್ಳೋಕ್ಕೆ ಮತ್ತು ಆಯಿಲ್ ಹಾಕ್ಕೊಳ್ಳೋಕ್ಕೆ ಅಂತ 2 ಇರೋಂಥದ್ದನ್ನ ನಾನು ಆಫರ್ ಇರೋಂಥದ್ದನ್ನ ತಗೊಂಡಿರೋಂಥದ್ದು. ಇದ್ರ ಬೆಲೆ ಬಂದು 248 rupees ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಮತ್ತು ಯೂನಿಕ್ ಕೂಡ ಆಗಿದೆ, ಯಾವುದೇ ಚೆಲ್ಲೋದಾಗಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಅದನ್ನು ಕ್ಯಾಪ್ ಆಗಿ ತೆಗೆದು ಯೂಸ್ ಮಾಡುವಂಥದ್ದಾಗಿರುತ್ತೆ. ಹಾಗಾಗಿ ಇದನ್ನು ನಾನು ಪರ್ಚೇಸ್ ಮಾಡಿದಂಥದ್ದು. ನಿಮಗೂ ಬೇಕಾದರೆ ಮೀಶೋದಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಯೂಸ್ ಮಾಡಿ, ತಗೊಂಡು ಚೆನ್ನಾಗಿದೆ.
ಓಕೆ ಫ್ರೆಂಡ್ಸ್, ನಾನು ತರಿಸಿದಂಥದ್ದು ನೆಕ್ಸ್ಟು ನನ್ನ ಬಟ್ಟೆ ಮಗಳಿಗೆ. ಇದು ಸಮ್ಮರ್ಗೆ ನನಗೆ ಬೇಕಾಗಿರ್ತಿತ್ತು, ಹಾಗಾಗಿ ಜಂಪ್ ಸೂಟ್ನ ತರಿಸಿದೆ. ಇದ್ರದ್ದು ರೇಟ್ ಬಂದು 305. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗಂತೂ, ಮತ್ತು ಸಮ್ಮರ್ಗೆ ಸೂಟ್ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಬಟ್ಟೆನ ತರಿಸಿದ್ದಂಥದ್ದು. ಇವಳಿಗೆ ಮತ್ತು ದೊಡ್ಡವಳಿಗೂ ಚಿಕ್ಕವಳಿಗೆ ಇಬ್ರಿಗೂ ತರಿಸಿದ್ದೀನಿ. ಇವಳು ನನ್ನ ಮಗಳು ಇಲ್ಲಿ ಪೋಸ್ ಕೊಡ್ತಾ ಇದ್ದಾಳೆ, ನೀನು ನೋಡ್ಬೋದು. ಬ್ಯಾಗೆಲ್ಲ ಹಾಕ್ಕೊಂಡು ಒಂದು ಟ್ರಿಪ್ಗೆ ಹೋದಾಗ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ತರಿಸಿದಂಥದ್ದು. ಓಕೆ ಫ್ರೆಂಡ್ಸ್, ನನ್ನ ಚಿಕ್ಕ ಮಗಳಿಗೂ ಕೂಡ ನಾನು ಬಟ್ಟೆ ಶಾಪಿಂಗ್ ಮಾಡಿದ್ದೆ ಸಮ್ಮರ್ಗೆ ಚೆನ್ನಾಗಿರುತ್ತೆ ಅಂಥೇಳಿ. ಬಟ್ ಇದು ನನಗಂದು ಅಷ್ಟೊಂದು ಇಷ್ಟ ಅಂತೇನೂ ಆಗಲಿಲ್ಲ. ಕ್ವಾಲಿಟಿ ವೈಸು ಅಷ್ಟೊಂದು ಇಷ್ಟ ಆಗಲಿಲ್ಲ. ಓಕೆ ಅನ್ನೋ ರೀತಿಲಿ ಇತ್ತು ಅಷ್ಟೇ. ಇದು ಕೂಡ ಜಂಪ್ ಸೂಟೇ, 2 ಕಾಂಬೋ ಆಫರಲ್ಲಿತ್ತು. ಬಟ್ ನಾನು ಬುಕ್ ಮಾಡಿದ ಬೇರೆ ಕಲರ್ಸ್ ಇತ್ತು, ಮತ್ತು ಪ್ರಿಂಟೆಡ್ ಕೂಡ ಇತ್ತು. ಬಟ್ ಅವರು ಪ್ಲೇನಾಗಿ ಕಳಿಸಿದ್ದಾರೆ. ಇದೊಂದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಷ್ಟೇ. ಓಕೆ ಬನ್ನಿ, ಇದು ರೇಟ್ ಬಂದು 379 ರುಪೀಸ್ ಅಂತಲೇ ಹೇಳ್ಬೋದು. ಓಕೆ, ಸಮ್ಮರ್ಗೆ ಯೂಸ್ ಮಾಡ್ಬೋದು, ಮಕ್ಕಳಿಗೆ ಇರಿಟೇಷನ್ ಆಗ್ದಾಗೆ ಅಂತಲೇ ಹೇಳ್ಬೋದು. ಇರೋದ್ರಲ್ಲಿ ಓಕೆ ಅಂತ ಅನ್ನಿಸ್ತು ಅಷ್ಟೇ. ಫಸ್ಟ್ ಹಾಕೋ, ಈ ಕಡೆ ಸರಿಯಾಗಿ ಹೇಳಿ ಪಪ್ಪ. ನಾನು ಕಲರ್ಸ್ ಚೇಂಜಾಗಿ ಬುಕ್ ಮಾಡಿದ್ದೆ ಆ್ಯಕ್ಚುಲಿ, ಬಟ್ ಬಂದಿರೋದು ಬೇರೆ ಕಲರ್. ಓಕೆ ಚೆನ್ನಾಗಿದೆ, ಬೇಸಿಗೆಗೆ ಶೆಕೆಗೆ ಓಕೆ, ಗಾಳಿ ಆಡೋಕ್ಕೆ. ಎಲ್ಲವನ್ನ ತೋರಿಸು ಈ ಕಡೆ. 2 ಕಾಂಬೋ ಇದು ಆಫರು, ಹಂಗಾಗಿ 2 ಒಂದೇ ಥರ ಡ್ರೆಸ್ ಮನ್ನುಗೆ. ಅಂದರೆ ಓಕೆ ಪರವಾಗಿಲ್ಲ, ಬೇಸಿಗೆ ಕಾಲ. ವಾಶ್ ಮಾಡಿಬಿಟ್ಟು ಹಾಕೋಬೇಕು, ಓಕೆನಾ? ಇವಾಗ ಬೇಡ. ಚೆನ್ನಾಗಿದೆಯಾ? ಈ ಕಡೆ ಹಿಂದೆ ತಿರ್ಗು. ಇರೋ 1 ನಿಮಿಷ ಸುಮ್ಮನೆ. ಫಸ್ಟ್ ಡ್ರೆಸ್ ಹೋಗಿ ನನ್ನ ಡ್ರೆಸ್ ಹಾಕೋರು. ಈ ಥರ ಹಾಕೋಬೋದು, ಸೆಕೆಂಡ್ ಅಥವಾ ಓಕೆ ಫ್ರೆಂಡ್ಸ್, ಇಲ್ಲಿ ನಾನು ನನ್ನ ದೊಡ್ಡ ಮಗಳಿಗೂ ಕೂಡ ಜಂಪ್ ಸೂಟ್ನೇ ಆರ್ಡ್ರ್ ಮಾಡಿದ್ದೆ. ಅವಳಿಗೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಡ್ರೆಸ್ ಕೂಡ. ಒಂದು ಬ್ಲ್ಯಾಕ್, ಒಂದು ವೈಟ್ದು ಜಂಪ್ ಸೂಟು ಮತ್ತು ಒಂದು ಬ್ಲ್ಯಾಕ್ ಕಲರ್ ಫುಲ್ಲು. ಅದು ಒಂದು ಸ್ವಲ್ಪ ಪ್ರಿಂಟೆಡ್ ಬಂದಿದೆ, ಹಾಗಾಗಿ ಅದು ಕೂಡ ಚೆನ್ನಾಗಿ ಕಾಂಬೋದಲ್ಲಿತ್ತು. ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೆ ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ಹಾಗಾಗಿ ಬುಕ್ ಮಾಡಿದಂಥದ್ದು. ಇದ್ರ ಪ್ರೈಸ್ ಬಂದು 305 ರುಪೀಸ್. ಚೆನ್ನಾಗಿತ್ತು, ನನಗೆ ವರ್ತ್ ಅನ್ನಿಸ್ತು. ಹಾಗೆ ಪಿಂಕ್ ಕಲರ್ದು ಇನ್ನೊಂದು ತೊಗೊಂಡಿದ್ಲಲ್ಲ, ಅದು ಫ್ರಾಕು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಅದು 185 ರುಪೀಸ್ ಅಂತಲೇ ಹೇಳ್ಬೋದು. ನನಗೆ ಇವಳಿಗೆ ತೊಗೊಂಡಿರೋಂಥದ್ದು ನನಗೆ ಇಷ್ಟ ಆಯಿತು ಕೂಡ, ಚೆನ್ನಾಗಿದೆ ಅಂತ ಅನ್ನಿಸ್ತು, ತೊಗೋಬೋದು ಅಂತಲೂ ಕೂಡ ಅನ್ನಿಸ್ತು. ಇದು ಬಂದು ನನ್ನ ಡ್ರೆಸ್. ಓಕೆ, ಇಷ್ಟು ಮೀಶೋದಲ್ಲಿ ನಾವು ಆರ್ಡ್ರ್ ಮಾಡಿ ತೊಗೊಂಡಿರೋಂಥದ್ದು ಡ್ರೆಸ್ಗಳು. ಓಕೆ, ಕ್ವಾಲಿಟಿ ವೈಸ್ ಓಕೆ ಇದೆ. ಅಲ್ಲೇ ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ, ಲೈಟ್ ಕಲರ್ ಇದೆ ಅಲ್ಲ. ಇಲ್ಲಿ ನನಗೆ ಕೂಡ ನಾನು ಕುರ್ತೀಸ್ನ ಬುಕ್ ಮಾಡ್ಕೊಂಡಿದ್ದೆ. ಇದು ಒಂದು ಗ್ರೀನ್ ಕುರ್ತೀಸ್ ಮತ್ತು ಇದೊಂದು ಪ್ರಿಂಟೆಡ್ ಕುರ್ತೀಸು, 2 ಒಂದೇ ಪ್ಯಾಟ್ರನ್ ಅಂತಲೇ ಹೇಳ್ಬೋದು, ಡಿಸೈನ್ಸು. ಹಾಗಾಗಿ ನನಗೆ ಇಷ್ಟ ಆಯಿತು. ಒಂದು ಕುರ್ತಿ ತರಿಸ್ಕೊಂಡು ಆಮೇಲೆ ನೋಡಿ ಮತ್ತೆ ನಾನು ಈ ಥರ ಕುರ್ತೀಸ್ನ ತರಿಸ್ಕೊಂಡಿದ್ದೆ. ಇದ್ರ ರೇಟ್ ಬಂದು 369 ರುಪೀಸ್. ಮೊದಲು ನಾನು ತೊಗೊಂಡಿರೋಂಥ ಕುರ್ತಿ ಬಂದು 370 ರುಪೀಸ್ ಫ್ರೆಂಡ್ಸ್. ಓಕೆ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದು ಬಂದು ಕಾಟನ್ ಕುರ್ತಿ, ಚೆನ್ನಾಗಿದೆ. ಅದು ಒಂದು ಸ್ವಲ್ಪ ಸಿಲ್ಕ್ ಮಿಕ್ಸ್ ಇರೋಂಥ ಕುರ್ತಿ, ಹಾಗಾಗಿ ಅದು ಕೂಡ ಇಷ್ಟ ಆಗಿ ಆಮೇಲೆ ನಾನು ಈ ಕುರ್ತಿನ ತರಿಸ್ಕೊಂಡಿದ್ದಂಥದ್ದು. ಇದು ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇಲ್ಲಿ ನಾನು ಸೋಪ್ ಡಿಸ್ಪೆನ್ಸರ್ನ ತರಿಸಿದ್ದೆ. ಇದು ಕೂಡ ತುಂಬ ಚೆನ್ನಾಗಿದೆ, ಮತ್ತು ನಾನು ತರಿಸಿದಂಥದ್ದು ಕಾಂಬೋ ಆಫರಲ್ಲೇ ಬಂದಿತ್ತು ಇದು ಕೂಡ 2. ಹಾಗಾಗಿ ಇದನ್ನು ನಾನು ತರಿಸಿದೆ. ಇದರಲ್ಲಿ ತುಂಬ ಕಲರ್ಸ್ ಕೂಡ ಅವೈಲೇಬಲ್ ಇದೆ, ಬ್ಲ್ಯಾಕು, ವೈಟು,
ಪಿಂಕು ಮತ್ತು ಗ್ರೀನು ಸುಮಾರು ಕಲರ್ಸ್ ಎಲ್ಲ ಸಿಗುತ್ತೆ. ನನಗೆ ಬೇಕಾಗಿರೋಂಥದ್ದು ವೈಟ್ ಕಲರ್ ಆಗಿರೋದ್ರಿಂದ ನಾನು ವೈಟ್ ತರಿಸಿದ್ದೀನಿ. ಇದರಲ್ಲಿ ಗೋಡೆಗೆ ಲಾಕ್ ಮಾಡಿಬಿಟ್ಟು ಆಮೇಲೆ ನೀವು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು, ತುಂಬಾ ಯೂನಿಕ್ ಆಗಿದೆ ಅಂತಲೇ ಹೇಳ್ಬೋದು. ನನಗಿಷ್ಟ ಆಯಿತು, ಹಾಗಾಗಿ 2 ತರಿಸಿದ್ದೀನಿ. ಇದರಲ್ಲಿ ನೀವು ಸಿಂಗಲ್ ಕೂಡ ಸಿಗುತ್ತೆ, ಮತ್ತು ನೀವು 3-4 ಆರು ತರಿಸ್ಕೋಬೋದು. ಕಾಂಬೋದಲ್ಲಿ ಆಫರ್ಸ್ ಕೂಡ ಸಿಗುತ್ತೆ, ಹಾಗಾಗಿ ಚೆನ್ನಾಗಿದೆ. ಮತ್ತು ಇಲ್ಲಿ ನೀವು ಈ ಥರ ಪ್ರೆಸ್ ಮಾಡಿ ಕೆಳಗಡೆ ಶಾಂಪೂನ ಯೂಸ್ ಮಾಡೋ ಅಂಥದ್ದಾಗಿರುತ್ತೆ. ಇದರಲ್ಲಿ ನಟ್ ಕೂಡ ಕೊಟ್ಟಿದ್ದಾರೆ, ಇದನ್ನು ವಾಲ್ಗೆ ಮೋಡ್ ಮಾಡಬೇಕಾಗತ್ತೆ. ಮತ್ತು ಲಾಕ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ, ಈ ಥರ ಇದೆ. ಹಾಗಾಗಿ ನನಗೆ ತುಂಬಾ ಇಷ್ಟ ಆಯಿತು, ಹಾಗಾಗಿ ಇದನ್ನು ನಾನು ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ನೀವು ಹ್ಯಾಂಡ್ ವಾಶ್ ಆಗಿ ಯೂಸ್ ಮಾಡ್ಬೋದು, ಶಾಂಪೂ ಹೋಲ್ಡರ್ ಆಗಿ ಯೂಸ್ ಮಾಡ್ಬೋದು, ಇನ್ನೂ ಪಾತ್ರೆ ತೊಳೆಯೋಕ್ಕೆ ಸೋಪ್ ನಟ್ ಹಾಕಿ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಅಂತ ನಂಗೆ ಅನ್ನಿಸ್ತು. ನಿಮಗೆ ಇಷ್ಟ ಆದರೆ ನೀವು ಕೂಡ ತರಿಸ್ಕೋಬೋದು. ಈ ಥರ ಕ್ಯಾಪೆಲ್ಲ ತೆಗ್ದು ಯೂಸ್ ಶಾಂಪೂ ಆಗಲಿ ಏನಾದರೂ ಆಗಲಿ ಫಿಲ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಓಕೆ, ಇವಾಗ ನಾನು ವಾಲ್ ಹುಕ್ನ ತರಿಸಿದ್ದೀನಿ. ಇದು ಬಂದು ಹಿಂದೆ ಗಮ್ನ ರಿಮೂವ್ ಮಾಡಿ ಗೋಡೆಗೆ ಫಿಕ್ಸ್ ಮಾಡುವಂಥದ್ದು. ಯಾವುದಾದ್ರೂ ನಾವು ಅರ್ಜೆಂಟು ಮಳೆ ಹೊಡೆಯೋಕ್ಕಾಗಲ್ಲ, ತುಂಬಾ ಕಷ್ಟ ಅಂತ ಅನ್ನೋ ಟೈಮಲ್ಲಿ ನಾವು ಈ ಥರ ತರಿಸ್ಬಿಟ್ಟು ಹಾಕ್ಬೋದು, ಏನಾದ್ರು ಫಿಕ್ಸ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಇದರಲ್ಲಿ ನಟ್ ಕೊಟ್ಟಿದ್ದಾರೆ, ನಟ್ಟನ್ನು ಕೂಡ ಬಿಚ್ಚಿ ನಾವು ರಿಮೂವ್ ಮಾಡ್ಕೋಬೋದು. ರಿಮೂವ್ ಮಾಡಿ ನಾವು ಏನಾದ್ರು ಫಿಕ್ಸ್ ಮಾಡಿ ಆಮೇಲೆ ಹಾಕುವಂಥದ್ದು ಇರುತ್ತೆ. ಇದು ಕೂಡ ನನಗೆ ಆಫರಲ್ಲೇ ಸಿಕ್ಕಿದ್ದು. ಇದ್ರ ಬೆಲೆ ಬಂದು 132 ರುಪೀಸು. ಇದು 2 ಆಫರಲ್ಲಿತ್ತು, ಹಾಗಾಗಿ ಇದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ಇದರಲ್ಲಿ ಹಿಂದೆ ಗಮ್ ಇರುತ್ತೆ, ಆ ಗಮ್ನ ರಿಮೂವ್ ಮಾಡಿ ಗೋಡೆ ಫಿಕ್ಸ್ ಮಾಡುವಂಥದ್ದು ಇರುತ್ತೆ. ಇದು ಕೂಡ ನನಗೆ ಇಷ್ಟ ಆಯಿತು, ಹಾಗಾಗಿ ತರಿಸಿದ್ದೀನಿ. ಓಕೆ, ಇವಾಗ ನಾನು ನೆಕ್ಸ್ಟ್ ತರಿಸಿರೋಂಥದ್ದು ವಾಲ್ದು ಕ್ಲಾತು. ಇದು ಕೂಡ ನನಗೆ ಇಷ್ಟ ಆಯಿತು, ಹಾಗಾಗಿ ತರಿಸಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ, ಮತ್ತು ಗೋಡೆಗೆ ಫಿಕ್ಸ್ ಮಾಡೋವಂಥದ್ದು ಇರುತ್ತೆ. ಇದು ಕೂಡ ಇದರಲ್ಲಿ ಹಿಂದೆ ಸ್ಟಿಕ್ಕರ್ಸ್ ಕೊಟ್ಟಿರ್ತಾರೆ, ಡಬಲ್ ಗಮ್ ಟೇಪ್ ಹಾಕಿ ಅದನ್ನು ವಾಲಿಗೆ ಬಂದು ಸ್ಟಿಕ್ ಮಾಡೋವಂಥದ್ದು ಇರುತ್ತೆ. ಮತ್ತು ಬ್ಯಾಟ್ರಿ ನಾವು ಹಾಕೋಬೇಕಾಗತ್ತೆ, ಹಾಗಾಗಿ ಇದನ್ನು ಸ್ಟಿಕ್ ಮಾಡಿಸೋಣ ಅಂತ ನಾನು ತರಿಸಿದ್ದೀನಿ. ಇದು ನಂಗೆ ತುಂಬ ಇಷ್ಟ ಆಯಿತು ಕೂಡ. ಇದು ಬಂದು ಮರದ್ದು ಪ್ಲೇವುಡ್ ಶೀಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಒಂಥರ ನಾವು ಕೊಟ್ಟಿರೋ ದುಡ್ಡಿಗೆ ವರ್ತ್ ಅಂತಲೇ ಹೇಳ್ಬೋದು. ಇದು ನಾನು ಕೊಟ್ಟಿರೋಂತಹ ರೇಟ್ ಬಂದು 173 ರುಪೀಸ್ ಫ್ರೆಂಡ್ಸ್. ಓಕೆ, ಈಗ ನೆಕ್ಸ್ಟ್ ನಾನು ತರಿಸಿದಂಥದ್ದು ಲೀಫ್ ಅಂತಲೇ ಹೇಳ್ಬೋದು. ಇದೊಂಥರ ಮನಿ ಪ್ಲ್ಯಾಂಟ್ ಲೀಫ್ ಥರನೇ ಇತ್ತು, ಹಾಗಾಗಿ ಆರ್ಟಿಫಿಷಿಯಲ್ ಲೀವ್ಸ್ನ ತರಿಸಿದ್ದೀನಿ. ಆಲ್ರೆಡಿ ನನ್ನ ಮಗಳು ಅಡುಗೆ ಮನೆ ವಿಂಡೋಗೆ ಆಲ್ರೆಡಿ ಡೆಕೋರೇಷನ್ ಮಾಡ್ತಾ ಇದ್ದಾಳೆ, ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದ್ರದ್ದು ರೇಟ್ ಬಂದು 144 ಅಂತಲೇ ಹೇಳ್ಬೋದು. ಇಷ್ಟೇ ಫ್ರೆಂಡ್ಸ್, ನಾನು ಮೀಶೋದಿಂದ ತರಿಸಿದಂಥ ಐಟಮ್ಸ್ಗಳು. ನಿಮಗೂ ಉಪಯೋಗ ಆಗುತ್ತೆ, ನೀವು ತರಿಸ್ಕೋಬೋದು. ತುಂಬ ಕಡಿಮೆ ಬೆಲೆಗೂ ಕೂಡ ಸಿಗುತ್ತೆ. ಅದರದ್ದು ಹೇಗಿರುತ್ತೆ ಪ್ರಾಡಕ್ಟ್ಗಳನ್ನಂತ ನಾನು ರಿವ್ಯೂ ಕೊಟ್ಟಿದ್ದೀನಿ. ನಿಮಗೆ ಇಷ್ಟ ಆದರೆ ನೀವು ಕೂಡ ತರಿಸ್ಕೊಳ್ಳಿ. ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.